ಯಾರ್ಯಾರೋ ಬಂದ್ಬಿಟ್ಟು ನನಗೆ ಒಬ್ಬ ನಾನ್ ಆನಿಮೆ ವಾಚರ್ಗೆ ಯಾವ್ದಾರ ಆನಿಮೆ ರಿಕಮೆಂಡ್ ಮಾಡಿದ್ದಾರೆ. ಯಾವ ಆನಿಮೆ ರಿಕಮೆಂಡ್ ಮಾಡ್ತೀಯ ಅಂತ ಕೇಳಿದ್ರೆ ನಾನು ಅವನಿಗೆ ಡೆತ್ ನೋಟ್ ರಿಕಮೆಂಡ್ ಮಾಡಲ್ಲ, ಡಿಮನ್ ಸ್ಲೇಯರ್ ರಿಕಮೆಂಡ್ ಮಾಡಲ್ಲ, ಜುಜುತ್ಸು ಕೈಸನ್ನು ರಿಕಮೆಂಡ್ ಮಾಡಲ್ಲ. ನಾನು ಅವನಿಗೆ ಯಾವ ಆನಿಮೆ ರಿಕಮೆಂಡ್ ಮಾಡ್ತೀನಿ ಅಂದರೆ ನಾನು ಆನಿಮೆ ಮೂವಿ ರಿಕಮೆಂಡ್ ಮಾಡ್ತೀನಿ. ಏನಕ್ಕಂದ್ರೆ ಆನಿಮೆ ಮೂವಿ ಶಾರ್ಟ್ ಆಗಿರುತ್ತೆ, ಒಳ್ಳೆ ಸ್ಟೋರಿ ಕೂಡ ಇರುತ್ತೆ. ಆದರೆ ತುಂಬ ಜನ ಹೇಳ್ತಾರೆ ಆನಿಮೆ ಮೂವೀಸಲ್ಲಿ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಇರಲ್ಲ. ಅದು ಎಲ್ಲ ಸಲ ನಿಜನೂ ಆಗಿರಲ್ಲ. ಒಂದೊಂದು ಆನಿಮೆ ಮೂವಿಯಲ್ಲಿ ತುಂಬಾ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಇರುತ್ತೆ. ಮತ್ತು ನಾನು ಯಾವ ಮೂವಿ ರಿಕಮೆಂಡ್ ಮಾಡೋದಂದರೆ ಟನಲ್ ಟು ದ ಸಮ್ಮರ್ ಎಕ್ಸಿಟ್ ಆಫ್ ಗುಡ್ ಬೈಸ್. ಎಲ್ಲ ಆನಿಮೆ ಫ್ರೆಂಡ್ಸಿಗೆ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಕನ್ನಡ ಆನಿಮೆ ರಿವ್ಯೂಸ್ಗೆ. ನಾನಿವತ್ತು ಟಾಪ್ 3 ಆನಿಮೆ ಮೂವೀಸ್ ಫಾರ್ ಬಿಗಿನರ್ಸ್ ಬಗ್ಗೆ ಮಾತಾಡ್ಕೋತೀನಿ. ಇದು ಆ್ಯಕ್ಚುಲಿ ಪಾರ್ಟ್ 2 ಆಗಿದೆ ಈ ವಿಡಿಯೋ. ಅಂದರೆ ಪಾರ್ಟ್ 1 ನಾನು ಟಾಪ್ 5 ಆನಿಮೆ ರಿಕಮೆಂಡ್ ಮಾಡಿದ್ದೆ, ಅಂದರೆ ಟಾಪ್ 5 ಆನಿಮೆ ಮೂವೀಸ್ ರಿಕಮೆಂಡ್ ಮಾಡಿದ್ದೆ. ಮತ್ತು ಇನ್ನೊಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ಅಂದರೆ ಟಾಪ್ 5 ಆನಿಮೆ ಸೀರೀಸ್ ಅಂತ. ಆದರೆ ಈ ವಿಡಿಯೋದಲ್ಲಿ ನಾವು ಟಾಪ್ 3 ಆನಿಮೆ ಮೂವೀಸ್ ಬಗ್ಗೆ ಮಾತಾಡೋಣ. ಅದರಲ್ಲಿ ಮೊದಲೇ ಆನಿಮೆ ಮೂವಿ ಅಂದರೆ ದ ಟನಲ್ ಟು ದ ಸಮ್ಮರ್ ಎಕ್ಸಿಟ್ ಆಫ್ ಗುಡ್ ಬೈಸ್. ನಾನು ಈ ಮೂವಿನ ಒಬ್ಬ ನಾನ್ ಆನಿಮೆ ವಾಚರಿಗೆ ರಿಕಮೆಂಡ್ ಮಾಡ್ತೀನಿ. ಏನಕ್ಕೆ ರಿಕಮೆಂಡ್ ಮಾಡ್ತೀನಿ ಅಂದರೆ ತುಂಬಾ ರೀಸನ್ಸ್ ಇದೆ. ಯೂಶಲಿ ನಾನು ಒಬ್ಬ ನಾನ್ ಆನಿಮೆ ವಾಚರ್ಗೆ ಯಾವುದೇ ರೀತಿ ಸೀರೀಸ್ ರಿಕಮೆಂಡ್ ಮಾಡೋಕ್ಕೋಗಲ್ಲ. ಅಂದರೆ ಸೀರೀಸ್ ಅವ್ರು ಬಿಟ್ಟೋಗೋ ಚಾನ್ಸಸ್ ಇದೆ, ಮತ್ತು ಇನ್ಕಂಪ್ಲೀಟ್ ಕೂಡ ಮಾಡ್ಬೋದು. ಮತ್ತು ಅವರು ಅಂದರೆ ಸೀರೀಸ್ ಬಿಟ್ಟೋದ್ಮೇಲೆ ಅವರು ಹೊಸ ಸೀರೀಸ್ನು ಸ್ಟಾರ್ಟ್ ಮಾಡೋ ಚಾನ್ಸಸ್ ಕಡಿಮೆ ಆಗುತ್ತೆ. ಯಾಕಂದರೆ ಫಸ್ಟ್ ಸೀರೀಸ್ನ ಅವರು ಅರ್ಧದಲ್ಲಿ ಕ್ವಿಟ್ ಮಾಡಿದ್ರೆ ಇನ್ನೊಂದು ಸೀರೀಸ್ಗೂ ಆಬ್ವಿಯಸ್ಲಿ ಹೋಗೋಕ್ಕೆ ಇಷ್ಟಪಡಲ್ಲ. ಅದಕ್ಕಾಗಿ ನಾನು ಮೂವೀಸ್ನ ರಿಕಮೆಂಡ್ ಮಾಡ್ತೀನಿ. ಯಾಕಂದರೆ ಮೂವೀಸ್ ಅವ್ರು ಯೂಶಲಿ ನೋಡ್ತಾರೆ, ಫುಲ್ ನೋಡ್ತಾರೆ. ಮತ್ತು ಒಂದು ಮೂವಿ ಇಷ್ಟ ಆದಮೇಲೆ ಆಬ್ವಿಯಸ್ಲಿ ಇನ್ನೊಂದು ಮೂವಿ ಅಥವಾ ಇನ್ನೊಂದು ಸೀರೀಸಿಗೆ ಹೋಗ್ಬೋದು. ಅದರಲ್ಲಿ ಟನಲ್ ಟು ದ ಸಮ್ಮರ್ ಎಕ್ಸಿಟ್ ಆಫ್ ಗುಡ್ ಬೈಸ್ ಏನಕ್ಕೆ ರಿಕಮೆಂಡ್ ಮಾಡ್ತೀನಿ ಅಂದರೆ ಈ ಮೂವಿ ರಿಲೀಸ್ ಆಗಿದ್ದು 2022 ಅಲ್ಲಿ. ಹಂಗಾಗಿ ಆ್ಯನಿಮೇಷನ್ ಕೂಡ ತುಂಬಾ ಚೆನ್ನಾಗಿದೆ, ಮತ್ತು ಸ್ಟೋರಿ ಕೂಡ ತುಂಬ ಸಿಂಪಲ್ ಆಗಿ ಮತ್ತು ಬ್ಯೂಟಿಫುಲ್ ಆಗಿದೆ. ಯೂಶಲಿ ಫಸ್ಟ್ ಆನಿಮೆ ಎಲ್ಲ ತುಂಬ ಕಾಂಪ್ಲೆಕ್ಸ್ ಆಗಿರ್ಬೋದು, ಆ ಥರ ಅಷ್ಟು ರಿಕಮೆಂಡ್ ಮಾಡಲ್ಲ. ಸ್ವಲ್ಪ ಸಿಂಪಲ್ ಸ್ಟೋರಿ ಆಗಿದ್ರು, ಸ್ವಲ್ಪ ಸೂಪರ್ ನ್ಯಾಚುರಲ್ ಎಲಿಮೆಂಟ್ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಅದೇ ರೀತಿ ಈ ಮೂವಿಲಿ ಕೂಡ ಒಂದು ಸಿಂಪಲ್ ಸ್ಟೋರಿ ಇದೆ ಮತ್ತು ಒಂದು ಸೂಪರ್ ನ್ಯಾಚುರಲ್ ಎಲಿಮೆಂಟ್ ಇದೆ. ರೀಸೆಂಟಾಗಿ ರಿಲೀಸ್ ಆಗಿರೋ ಆನಿಮೆ ಮೂವಿ ಕಾರಣ ಇದರ ಆ್ಯನಿಮೇಷನ್ ಕೂಡ ತುಂಬಾ ಚೆನ್ನಾಗಿದೆ. ಮತ್ತು ಈ ಆನಿಮೆ ಸ್ಟೋರಿ ತುಂಬ ರಿವೀಲ್ ಮಾಡ್ಕೋಲ್ಲ. ಆದರೆ ಒಂದು ಸಣ್ಣ ವಿಚಾರ ಹೇಳ್ತೀನಿ. ಈ ಮೂವಿಯಲ್ಲಿ ಒಂದು ಟನಲ್ ಇದೆ ನೋಡ್ಬೋದು. ಈ ಆನಿಮೆ ಮೂವಿ ಹೆಸರಲ್ಲೇ ಟನಲ್ ಇದೆಯಲ್ಲ, ಅದೇ ರೀತಿ ಈ ಮೂವಿಯಲ್ಲಿ ಒಂದು ಟನಲ್ ಇದೆ. ಆ ಟನಲಿನ ಕೆಲಸ ಏನಂದರೆ, ನೀವು ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ವಸ್ತುಗಳು ಅಥವಾ ವಿಚಾರಗಳನ್ನ ಕಳ್ಕೊಂಡಿದ್ರೆ ಅದನ್ನು ಇದು ವಾಪಸ್ ತಂದುಕೊಡುತ್ತೆ. ನೆನ್ಪಿಟ್ಕೊಳ್ಳಿ, ಅದು ನೀವು ಕಳ್ಕೊಂಡಿದ್ರೆ ಮಾತ್ರ. ಆದರೆ ಇದೊಂದು ವಿಶ್ನ ಫುಲ್ಫಿಲ್ ಮಾಡ್ತಿಲ್ಲ, ನಿಮ್ಮ ಲಾಸ್ಟ್ ಐಟಮ್ನ ರಿಕವರ್ ಮಾಡಿಕೊಡ್ತಿದೆ. ಆ ಐಟಮ್ ಒಂದು ಹ್ಯೂಮನ್ ಆಗಿರ್ಬೋದು, ಪರ್ಸನ್ ಆಗಿರ್ಬೋದು, ಅನಿಮಲ್ ಆಗಿರ್ಬೋದು, ಅಥವಾ ನಿಮ್ಮ ಟ್ಯಾಲೆಂಟ್ ಆಗಿರ್ಬೋದು, ಏನಾರ ಆಗಿರ್ಬೋದು. ಅದೇ ರೀತಿಲಿ ಒಂದು ಕ್ಯಾಚ್ ಇದೆ. ಆಬ್ವಿಯಸ್ಲಿ ಒಂದು ಡಿಸ್ಅಡ್ವಾಂಟೇಜ್ ಅಂತೂ ಇದ್ದೇ ಇರುತ್ತೆ. ಏನೋ ಆ ಡಿಸ್ಅಡ್ವಾಂಟೇಜ್ ಅದನ್ನು ನೀವು ಈ ಮೂವಿಯಲ್ಲಿ ನೋಡಬೇಕು. ಈ ಮೂವಿ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ. ಅದೇ ರೀತಿ ನಮ್ಮ ಮೇನ್ ಕ್ಯಾರೆಕ್ಟರ್ ಈ ಟನಲ್ ಎನ್ಕೌಂಟರ್ ಮಾಡ್ತಾನೆ. ಅವನು ಯಾವ ವಿಷನ ಪೂರೈಸೋಕೆ ಟ್ರೈ ಮಾಡ್ತಾನೆ, ಮತ್ತು ಅವನ ಜೊತೆ ಒಂದು ಪಾರ್ಟ್ನರ್ ಕೂಡ ಬರ್ತಾರೆ. ಯಾರು ಆ ಪಾರ್ಟ್ನರ್, ಅವರಿಗೆ ಏನು ಉದ್ದೇಶ, ಅದನ್ನೆಲ್ಲ ನೀವು ಈ ಮೂವಿಯಲ್ಲಿ ತಿಳ್ಕೊಬೋದು. ಮತ್ತು ನೆಕ್ಸ್ಟ್ ಮೂವಿ ಬಗ್ಗೆ ಮಾತಾಡಿದರೆ ಈ ಮೂವಿ ಹೆಸರು ಮೈ ನೇಬರ್ ತೊತುರು. ಈ ಮೂವಿ ರಿಲೀಸ್ ಆಗಿದ್ದು 1988. ಹೌದು, ಸ್ವಲ್ಪ ಓಲ್ಡ್ ಆನಿಮೆ ಮೂವಿ ಆಗಿದ್ರೂ ನಾನು ಬಿಗ್ನರ್ಸ್ಗೆ ರೆಕಮೆಂಡ್ ಮಾಡ್ತೀನಿ. ಅದರ ಮೇನ್ ರೀಸನ್ ಏನಂದರೆ ಇದೊಂದು ಗಿಬ್ಲಿ ಮೂವಿ ಆಗಿದೆ. ಯೂಶಲಿ ಗಿಬ್ಲಿ ಮೂವಿ ಆನಿಮೇಷನ್ ತುಂಬಾ ಚೆನ್ನಾಗಿದೆ, ಯಾಕಂದರೆ ಇದೆಲ್ಲ ಹ್ಯಾಂಡ್ ರಿಟನ್ ಆನಿಮೇಷನ್. ಆದರೂ ಕೂಡ ನೀವು ಈ ಮೂವಿ ನೋಡಿದಾಗ ನಿಮಗೆ ಓಲ್ಡ್ ಮೂವಿ ನೋಡ್ತಿದ್ರೆ ಅನ್ಸೋದೇ ಇಲ್ಲ. ಮತ್ತು ಇದರ ಸ್ಟೋರಿ ಕೂಡ ತುಂಬಾ ಚೆನ್ನಾಗಿದೆ. ಸ್ಟೋರಿ ಯಾವ ರೀತಿ ಇದೆ ಅಂದರೆ, ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಒಂದು ಮನೆ ಖಾಲಿ ಮಾಡಿದ್ದೀರಾ ಮತ್ತು ಒಂದು ಹಳ್ಳಿಗೆ ಹೋಗಿ ಒಂದು ಹೊಸ ಮನೆಗೆ ಹೋಗ್ತಾ ಇದ್ದೀರಾ. ಅದರ ಫೀಲಿಂಗ್ ಯಾವ ಥರ ಇರುತ್ತೆ ಅಂದರೆ, ಹೊಸ ಜಾಗನ ನೋಡ್ತೀರಾ, ಹೊಸ ಎಕ್ಸ್ಪೀರಿಯನ್ಸ್ ಆಗುತ್ತೆ ನಿಮಗೆ, ಹೊಸ ಥರ ಜನನ ನೋಡ್ತೀರಾ. ಯೂಶಲಿ ನಿಮಗೆ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗುತ್ತಲ್ಲ. ಅದೇ ರೀತಿ ಈ ಮೂವಿಯಲ್ಲಿ ಕೂಡ ಇಬ್ಬರು ಸಿಸ್ಟರ್ ಅವರ ತಂದೆ ಜೊತೆ ಒಂದು ಹಳ್ಳಿಗೆ ಬಂದಿರ್ತಾರೆ, ಒಂದು ಹೊಸ ಮನೆಗೆ. ಆದರೆ ಆ ಮನೆಗೆ ಬಂದಮೇಲೆ ಅವರು ಸ್ವಲ್ಪ ವಿಚಾರಗಳನ್ನ ನೋಟಿಸ್ ಮಾಡ್ತಾರೆ. ಏನಂದರೆ, ಆ ಚಿಕ್ಕ ಹುಡುಗಿದಾಳಲ್ಲ, ಅವಳೊಂದು ಕ್ರೀಚರನ್ನು ನೋಟಿಸ್ ಮಾಡ್ತಾಳೆ. ಇದೊಂದು ಮ್ಯಾಜಿಕಲ್ ಕ್ರೀಚರ್ ಥರನೇ. ಇದು ಯಾರಿಗೂ ಕಾಣಿಸೋದಿಲ್ಲ, ಬರೀ ಅವ್ರ ಸಿಸ್ಟರ್ಸಿಗೆ ಮಾತ್ರ ಕಾಣಿಸುತ್ತೆ. ಆ ಕ್ರೀಚರ್ ಹೆಸರೇ ತೊತುರು. ಇದು ಯಾವ ಥರ ಕ್ರೀಚರ್ ಅಂತ ನನಗಂತೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಮೂವಿಲಿ ಕೂಡ ಇದ್ರ ಬಗ್ಗೆ ಅಷ್ಟು ಏನು ಡೀಟೇಲ್ಸ್ ಕೊಟ್ಟಿಲ್ಲ. ಅದೇ ರೀತಿ ಈ ಮೂವಿಲಿ ಕೂಡ ಒಂದು ಸಿಂಪಲ್ ಸ್ಟೋರಿ ಜೊತೆ ಒಂದು ಸೂಪರ್ ನ್ಯಾಚುರಲ್ ಎಲಿಮೆಂಟ್ ಇದೆ. ಆ ಸೂಪರ್ ನ್ಯಾಚುರಲ್ ಎಲಿಮೆಂಟೇ ಮೈ ನೇಬರ್ ತೊತುರು. ಆ ತೊತುರು ಏನೇನು ಮಾಡುತ್ತೆ, ಈ ಸಿಸ್ಟರ್ಸಿಗೆ ಯಾವ ರೀತಿ ಹೆಲ್ಪ್ ಮಾಡುತ್ತೆ, ಅದನ್ನು ತಿಳ್ಕೊಬೇಕಾದ್ರೆ ನೀವು ಈ ಮೂವಿನ ನೋಡಬೇಕು. ಮತ್ತು ಈ ವಿಡಿಯೋನ ಲಾಸ್ಟ್ ಮೂವಿ ನಂಬರ್ 3. ಈ ಮೂವಿ ಹೆಸರು ವುಲ್ಫ್ ಚಿಲ್ಡ್ರನ್. ಮತ್ತು ಈ ಮೂವಿ ರಿಲೀಸ್ ಆಗಿದ್ದು 2012 ಈ ಮೂವಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕಿಂತ ಮುಂಚೆ ನಾನೊಂದು ಸ್ಟೋರಿ ಹೇಳಬೇಕು. ಎಕ್ಸಾಮ್ ಟೈಮ್ ಅಂದ್ಕೊತೀನಿ. ಯಾವ ಎಕ್ಸಾಮ್ ಅಂತ ನೆನಪಿಲ್ಲಾರೆ ಪ್ರಿಪ್ರೇಟ್ರಿ ಅನ್ಕೋತೀನಿ. ಪ್ರಿಪ್ರೇಟ್ರಿ ಎಕ್ಸಾಮ್ಗೋಸ್ಕರ ನಾನು ಬೆಳಗ್ಗೆ ಬೇಗ ಎದ್ದಿದ್ದೆ. ಬೇಗ ಅಂದರೆ ಒಂದು 5 ಗಂಟೆಗೆ ಎದ್ದಿದ್ದೆ ಓದ್ಕೊಳ್ಳೋಣ ಅಂತ. ಆದರೆ ನನಗೆ ಅನಿಸ್ತು ಒಂದು 5 ನಿಮಿಷ ಒಂದು ಆ್ಯನಿಮೆ ನೋಡೋಣ ಅಂತ. ಆ ಟೈಮಲ್ಲಿ ನಾನು ಜಾಸ್ತಿ ಇನ್ಸ್ಟಾಗ್ರಾಮ್ ನೋಡ್ತಾ ಇರಲಿಲ್ಲ, ಜಾಸ್ತಿ ಆ್ಯನಿಮೆ ನೋಡ್ತಿದ್ದೆ. ಅದಕ್ಕಾಗಿ ನಾನು ಒಂದು ಅರ್ಧ ಗಂಟೆ ನೋಡೋಣ ಈ ಮೂವಿನ, ಆಮೇಲೆ ಸುಮ್ಮನೆ ಬಿಡೋಣ ಅಂದ್ಕೊಂಡು. ಯಾಕಂದ್ರೆ ಓದ್ಕೋಬೇಕಲ್ಲ. ಮತ್ತು ನಾನೊಂದು ಅರ್ಧ ಗಂಟೆ ಮೂವಿ ನೋಡಿದೆ, ಮತ್ತು 2 ನಿಮಿಷ ಓದ್ಕೊಳ್ಳೋಕೆ ಟ್ರೈ ಮಾಡಿದೆ. ಆದರೆ ನನಗೆ ಓದ್ಕೊಳ್ಳೋಕೆ ಆಯ್ತಿರಲಿಲ್ಲ. ಮತ್ತೆ ಹೋಗ್ಬಿಟ್ಟು ಮೂವಿನ ನೋಡಿದೆ. ಅಂದರೆ ಎಕ್ಸಾಮ್ ಟೈಮಲ್ಲಿ ಏನಕ್ಕೆಲ್ಲ ವಿಚಾರಗಳು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ. ಅಂದರೆ ಎಕ್ಸಾಮ್ ಟೈಮಲ್ಲಿ ಇನ್ಸ್ಟಾಗ್ರಾಮ್ ರೀಲ್ಸ್ ಆಗಿರ್ಬೋದು, ಎಕ್ಸಾಮ್ ಟೈಮಲ್ಲಿ ಮೂವೀಸ್ ಆಗಿರ್ಬೋದು, ಆನಿಮೇಸ್ ಆಗಿರ್ಬೋದು, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯೂಶಲಿ ನಾರ್ಮಲ್ ಡೇಸಿಗೆ ಇವೆಲ್ಲ ಇಂಟ್ರೆಸ್ಟಿಂಗ್ ಆಗಿರಲ್ಲ, ಮತ್ತು ನೋಡಬೇಕು ಅನ್ಸಲ್ಲ. ಆದರೆ ಎಕ್ಸಾಮ್ ಟೈಮಲ್ಲಿ ಎಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿಬಿಡುತ್ತೆ. ಅದೇ ರೀತಿ ಈ ಮೂವಿನ ನಾನು ಅವತ್ತೇ ನೋಡಿದೆ. ಯಾಕಂದರೆ ಸ್ಟೋರಿ ತುಂಬ ಚೆನ್ನಾಗಿತ್ತು, ನಾನು ಕ್ವಿಟ್ ಮಾಡೋಕ್ಕಾಗಲಿಲ್ಲ ಮಧ್ಯದಲ್ಲಿ. ಯೂಶಲಿ ಆ ಥರ ಮಾಡೋಕೆ ಹೋಗ್ಬಿಡಿ ಯಾರು. 5 ನಿಮಿಷ ಮೂವಿ ನೋಡ್ತೀನಿ, 10 ನಿಮಿಷ ಮೂವಿ ನೋಡ್ತೀನಿ ಅಂತ ನೋಡಿದ್ರೆ ಫುಲ್ ಕಂಪ್ಲೀಟ್ ನೋಡೋಕೆ ಹೋಗಿ. ಅದೇ ರೀತಿ ಈ ಮೂವಿ 2 ಅವರ್ಸ್ ಅನ್ಕೊತೀನಿ. 5, 6, 7 ಗಂಟೆ ಆಗೋಯ್ತು ಈ ಮೂವಿ ಕಂಪ್ಲೀಟ್ ಮಾಡೋ ಹೊತ್ತಿಗೆ. ಆಬ್ವಿಯಸ್ಲಿ ಇನ್ನೇನು ಓದಿರೋದಿಲ್ಲ, ಹಂಗೆ ಹೋಯ್ತೀನಿ. ಆ್ಯಕ್ಚುಲಿ ಅದೊಂದು ಇಂಪಾರ್ಟೆಂಟ್ ಎಕ್ಸಾಮ್ ಅಲ್ಲ, ಸುಮ್ಮನೆ ಅವ್ರು ಕ್ಲಾಸಲ್ಲೇ ಮಾಡ್ತಾರೆ. ಸ್ಟೋರಿ ಟೈಮ್ ಎಂಡ್ ಮಾಡೋಣ, ಈಗ ಸೀದಾ ಮೂವಿ ಕಡೆ ಬರೋಣ.
ಈ ಮೂವಿ ಕೂಡ ಅನಿಮೇಷನ್ ತುಂಬಾನೇ ಚೆನ್ನಾಗಿದೆ. 2012 ಅನಿಮೆ ಆಗಿದ್ರು ಅನಿಮೇಷನ್ ಚೆನ್ನಾಗಿದೆ. ಅನಿಮೇಷನ್ ಅಲ್ಲಿ ಯಾವುದೇ ರೀತಿ ಕಂಪ್ಲೇಂಟ್ ಇಲ್ಲ. ಮತ್ತೆ ಮೂವಿ ಸ್ಟೋರಿ ಬಗ್ಗೆ ಮಾತಾಡಿದರೆ ಒಂದು ಸಿಂಪಲ್ ಸ್ಟೋರಿ ಜೊತೆ ಸೂಪರ್ ನ್ಯಾಚುರಲ್ ಎಲಿಮೆಂಟ್ ಇದೆ ಈ ಮೂವಿಲೂ ಕೂಡ. ಯೂಶಲಿ ಒಂದು ಸಿಂಗಲ್ ಪೇರೆಂಟ್ಗೆ ಅವ್ರ ಮಕ್ಕಳನ್ನ ಬೆಳೆಸೋದು ತುಂಬಾ ಕಷ್ಟ ಇರುತ್ತೆ. ಆದ್ರೆ ಇಮೇಜಿನ್ ಮಾಡ್ಕೊಳ್ಳಿ, ಆ ಮಕ್ಕಳು ಸ್ವಲ್ಪ ಸ್ಪೆಷಲ್ ಚಿಲ್ಡ್ರನ್ ಆಗಿದ್ರೆ ಅವಾಗ ಆ ತಾಯಿಗೆ ಇನ್ನೂ ಕಷ್ಟ ಆಗುತ್ತೆ. ಅದೇ ರೀತಿ ಈ ಮೂವಿಲಿ ಕೂಡ ಒಂದು ಮದರ್ದು ಸ್ಟೋರಿ ತೋರಿಸಿರೋದು. ಆ ಮದರ್ ಯಾವ ರೀತಿ ಅವಳ ಮಕ್ಕಳನ್ನ ಬೆಳೆಸ್ತಾಳೆ, ಮತ್ತೆ ಆ ಮಕ್ಕಳು ಯಾವ ಡಿಸಿಷನ್ ತಗೊಳ್ತಾರೆ, ಮತ್ತೆ ಆ ಮಕ್ಕಳು ಯಾವ ಲೈಫ್ನ ಲೀಡ್ ಮಾಡಕ್ಕೆ ಇಷ್ಟಪಡ್ತಾರೆ. ಹೆಸರೆಲ್ಲ ಇದೆಯಲ್ಲ ವುಲ್ಫ್ ಚಿಲ್ಡ್ರನ್ ಅಂತ. ಈ ಮಕ್ಕಳು ಹಾಫ್ ಹ್ಯೂಮನ್ ಮತ್ತೆ ಹಾಫ್ ವುಲ್ಫ್ ಆಗಿದ್ದಾರೆ. ಇಲ್ಲಿ ಅದೇ ಸೂಪರ್ ನ್ಯಾಚುರಲ್ ಎಲಿಮೆಂಟ್ ಇರೋದು, ಏನಂದ್ರೆ ವುಲ್ಫ್ ಚಿಲ್ಡ್ರನ್ ಅನ್ನೋದು. ಯೂಶಲಿ ಸಿಟಿಲಿ ಬೆಳೆಸೋದು ತುಂಬ ಕಷ್ಟ ಆಗುತ್ತೆ ಸ್ಪೆಷಲ್ ಚಿಲ್ಡ್ರನ್ಸ್ನ. ಅದು ವುಲ್ಫ್ ಚಿಲ್ಡ್ರನ್ ಆಗಿದ್ರು ಇನ್ನೂ ಕಷ್ಟ ಆಗುತ್ತೆ. ಅದಕ್ಕಾಗಿ ಇವರು ಹಳ್ಳಿಗೆ ಹೋಗ್ತಾರೆ. ಹಳ್ಳಿಗೆ ಹೋಗ್ಬಿಟ್ಟು ಅವರ ಜರ್ನಿ ಯಾವ ಥರ ಇದೆ, ಮತ್ತು ಆ ಮಕ್ಕಳು ಯಾವ ಡಿಸಿಷನ್ ತೊಗೊಳ್ತಾರೆ. ಯೂಶಲಿ ಮಕ್ಕಳು ದೊಡ್ಡವರಾದ್ಮೇಲೆ ಅವ್ರದ್ದೇ ಒಂದು ಡಿಸಿಷನ್ ತೊಗೊಳ್ತಾರಲ್ಲ, ಅದೇ ರೀತಿ ಇಲ್ಲೂ ಕೂಡ ಇಬ್ಬರು ಮಕ್ಕಳಿದ್ದಾರೆ. ಅಕ್ಕ ಯಾವ ಡಿಸಿಷನ್ ತೊಗೊಳ್ತಾಳೆ, ತಮ್ಮ ಯಾವ ಡಿಸಿಷನ್ ತೊಗೋತಾನೆ, ಅದನ್ನ ತಿಳ್ಕೊಬೇಕಾದ್ರೆ ನೀವು ಈ ಮೂವಿನ ನೋಡ್ಬೋದು. ಇಲ್ಲಿ ಹೇಳಿರೋ 3 ಮೂವಿಲಿ ಒಂದು ಸಿಂಪಲ್ ಸ್ಟೋರಿ ವಿತ್ ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್. ಮತ್ತೆ ಪಾರ್ಟ್ 1 ನೋಡಿಲ್ಲ ಅಂದರೆ ಪಾರ್ಟ್ 1 ನೋಡಿ, ಅದರಲ್ಲಿ 5 ಅನಿಮೆ ಮೂವೀಸ್ನ ರೆಕಮೆಂಡ್ ಮಾಡಿದ್ದೀನಿ. ಮತ್ತೆ ಈ ಲಿಸ್ಟಿಗೆ ನೀವು ಯಾವ್ದಾರ ಅನಿಮೆ ಮೂವೀಸ್ನ ಆ್ಯಡ್ ಮಾಡಿದರೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಮತ್ತೆ ವಿಡಿಯೋ ಹೆಂಗೆ ಅನಿಸ್ತು ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು ನೀವು.